ಊಟ ರುಚಿಯಿಲ್ಲವೆಂದು ತಿರಸ್ಕರಿಸುವುದಕ್ಕಿಂತ ಮುಂಚೆ ಹಸಿವಿನಿಂದ ಬಳಲುತ್ತಿರುವ ಬಗ್ಗೆ ಒಮ್ಮೆ ಯೋಚಿಸಿ. ಆಹಾರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದಕ್ಕೆ ಅನ್ನಮೋ ಬ್ರಹ್ಮ ಅಂತ ಹೇಳಿರೋದು. ನೆನಪಿರಲಿ, ಒಬ್ಬರನ್ನು ವಿಮರ್ಶಿಸುವ ಮೊದಲು ನೀವು ಸರಿಯಾಗಿದ್ದೀರೋ ಇಲ್ಲವೋ ನೋಡಿಕೊಳ್ಳುವುದು ತುಂಬ ಮುಖ್ಯ. ಏಕೆಂದರೆ ನೀವು ಒಬ್ಬರನ್ನು ವಿಮರ್ಶಿಸಿದರೆ ನಿಮ್ಮನ್ನು ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದು ಹೋದ ನಿನ್ನೆಗಿಂತ, ಗೊತ್ತಿಲ್ಲದ ನಾಳೆಗಿಂತ ನಡೆಯುತ್ತಿರುವ ಈ ದಿನ ಬಹಳ ಅಮೂಲ್ಯವಾಗಿರಬೇಕು. ನಿನ್ನ ಒಂದು ರಹಸ್ಯವನ್ನು ಯಾವತ್ತೂ ಯಾರಿಗೂ ಹೇಳಬೇಡ. ಏಕೆಂದರೆ ಅದೇ ನಿಮ್ಮನ್ನು ಮುಜುಗರಕ್ಕೆ ದಾರಿ ಮಾಡುತ್ತದೆ. ನಿಮ್ಮಲ್ಲಿ ಅದು ಇರುವವರೆಗೂ ರಹಸ್ಯವಾಗೇ ಇರುತ್ತದೆ. ಯಾವಾಗಾದರೆ ಮತ್ತೊಬ್ಬರ ಕಿವಿಯಲ್ಲಿ ಬೀಳುತ್ತದೆಯೋ ಅದು ಅಪಹಾಸ್ಯವಾಗಿ ಮಾಡುತ್ತದೆ. ನೀರು ಇಲ್ಲದ ಬಾವಿ ಹತ್ತಿರಕ್ಕೆ, ಹಾಗೆ ಹಣವಿಲ್ಲದ ವ್ಯಕ್ತಿ ಹತ್ತಿರಕ್ಕೆ ಯಾರೂ ಬರುವುದಿಲ್ಲ. ನೀವು ಸಹಾಯ ಮಾಡುವಾಗ ಇರುವ ಸಂತೋಷಕ್ಕಿಂತ ನೀವು ಮೋಸ ಮಾಡಿದಾಗ ಇರುವ ನೋವು ಹೆಚ್ಚು ಸಮಯ ನೆನಪಿರುತ್ತದೆ. ನಮ್ಮ ಜೀವನದಲ್ಲಿ ಏನಾಗಬೇಕಾಗಿದೆಯೋ ಅದುವೇ ಆಗುತ್ತದೆ. ಹಾಗೆಂದು ಪ್ರಯತ್ನ ಪಡಬಾರದೆಂದು ಇಲ್ಲ. ಹೆಕ್ತದೊಂದಿಗೆ ಏನಾಗುವುದೋ ಅದನ್ನು ಸ್ವೀಕರಿಸಲು ಸಿದ್ಧರಿರಬೇಕು. ಅದುವೇ ಜ್ಞಾನದ ಲಕ್ಷಣ. ಹಣವಿದ್ದಷ್ಟು ದಿನ ಕೆಲವರಿಗೆ ಕಣ್ಣುಗಳು ನೆತ್ತಿಯ ಮೇಲೆ ಇರುತ್ತದೆ. ಆಗ ನಾವು ಅವರಿಗೆ ಕಾಣುವುದಿಲ್ಲ. ಆದರೆ ಯಾವತ್ತೋ ಒಂದು ದಿನ ಕಾಲ ಅವರ ಕಣ್ಣುಗಳನ್ನು ಕಳಗಿಸುತ್ತದೆ. ಕಳೆದು ಹೋದ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಚಿಂತಿಸಬೇಡಿ. ಗತ ಜೀವನ ಕಲಿಸಿದ ಪಾಠದಿಂದ ಯಾರೂ ಊಹಿಸದ ಜೀವನವನ್ನು ನಿರ್ಮಿಸಿಕೊಳ್ಳಿ. ಜೀವನದಲ್ಲಿ ನಿಮ್ಮನ್ನು ಯಶಸ್ಸಿನಿಂದ ದೂರ ಮಾಡುವುದು ನಿಮ್ಮಲ್ಲಿನ ಸೋಮಾರಿತನ ಮತ್ತು ಆಲಸ್ಯ ಬಿಟ್ಟು ಬೇರೇನೂ ಅಲ್ಲ. ಹೌದು, ಸೋಮಾರಿತನ ಮತ್ತು ಆಲಸ್ಯಕ್ಕಿಂತ ಮಿಗಿಲಾದದ್ದು ಶತ್ರು ಇಲ್ಲಬಲ್ಲರೆ. ನಿನ್ನೊಳಗಿನ ಆ ವ್ಯಕ್ತಿಯನ್ನು ದೂರ ತಳ್ಳು, ನಾಶಪಡಿಸು, ಸಂಹರಿಸು. ಒಂದು ಬಾರಿ ಆಲಸ್ಯವನ್ನು ದೂರ ಮಾಡಿ ನೋಡು. ಅಸಲಿಗೆ ಜೀವನ ಆರಂಭವಾಗುವುದು ಆ ಕ್ಷಣವೇ. ಆಗ ನಿನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿನಗೆ ಜೀವನದಲ್ಲಿ ಶತ್ರುಗಳು ಇದ್ದರೂ ಅವರನ್ನು ಪಕ್ಕಕ್ಕೆ ಇಟ್ಟು ನಿನ್ನೊಳಗಿನ ಶತ್ರುವಿನೊಂದಿಗೆ ಹೋರಾಡು. ಪ್ರತಿಯೊಬ್ಬರಲ್ಲಿ ಇರುವ ಸೋಮಾರಿತನ ಅತ್ಯಂತ ಅಪಾಯಕಾರಿ. ಯಾರಾದರೆ ಸೋಮಾರಿತನವನ್ನು ನಾಶಪಡಿಸಿರುವರೋ ಅವರು ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆತಿರುವರು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸ್ವತಂತ್ರವಾಗಿ ಧೈರ್ಯವಾಗಿ ಜೀವಿಸುವರು. ಯಾರೆಲ್ಲ ಉನ್ನತವಾಗಿ ಬೆಳೆದಿರುವರೋ ಅವರೆಲ್ಲ ಸೋಮಾರಿತನವನ್ನು ಕಿತ್ತೊಗೆಯುವರು. ಮತ್ತೆಂದೂ ಅವರ ಬಳಿ ಸುಳಿಯದ ಹಾಗೆ ಸಂಹರಿಸರು. ಇದುವೇ ಯಶಸ್ಸಿನ ರಹಸ್ಯ. ನಿನ್ನಲ್ಲಿ ಆ ವ್ಯಕ್ತಿಯನ್ನು ದೂರ ಮಾಡಿಕೊಂಡ ಕ್ಷಣವೇ ನಿನ್ನಲ್ಲಿಯ ಚೈತನ್ಯ ಜಾಗೃತವಾಗುತ್ತದೆ. ನಾವು ಆರ್ಥಿಕವಾಗಿ ದುರ್ಬಲರು, ನಮ್ಮ ಹಣೆಯ ಬೇರ ಕರ್ಮವೆಂದು ಕುಳಿತುಕೊಂಡರೆ ಏನೂ ಆಗದು. ಆಲಸ್ಯದಿಂದ ಎದ್ದಾಗ ಕರ್ಮವೂ ಸಹ ತಾನೇ ಸರಿ ಹೋಗುತ್ತದೆ. ಮೊದಲು ತಲೆಯಿಂದ ಅದನ್ನು ತೆಗೆದುಹಾಕಿ. ಮೊದಲು ಚಿಕ್ಕದಾಗಿ ಆರಂಭಿಸು. ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗು. ಒಮ್ಮೆ ಎತ್ತರಕ್ಕೆ ಬೆಳೆಯಬೇಕೆಂದು ಆತುರತೆ ಬೇಡ. ಯಾವುದೇ ಆಗಲಿ ನಿಧಾನವಾಗಿ ಬೆಳೆದಾಗಲೇ ಅತ್ಯಂತ ಗಟ್ಟಿಯಾಗಿ ನೆಲೆಯೂರುತ್ತದೆ. ಯಾರೆಲ್ಲ ಇಂದು ಸಬಲರಾಗಿರುವರೋ ಅವರೆಲ್ಲ ಚಿಕ್ಕದಾಗಿ ಆರಂಭಿಸಿದವರೇ. ಇಂದು ಎತ್ತರವಾಗಿ ಬೆಳೆದಿರುವರು. ಸೋಮಾರಿತನ ಮತ್ತು ದುರ್ಬಲ ಮನಸ್ಸನ್ನು ನಾಶಪಡಿಸಿದರು. ಇದು ಅಕ್ಷರ ಸತ್ಯ.